ಯಾರಾಗ್ತೀರಿ ರೋಡಿನ ಕೋಟ್ಯಾಧಿಪತಿ? ಯಾರಾಗ್ತೀರಿ ರೋಡಿನ ಕೋಟ್ಯಾಧಿಪತಿ? ಯಾರಾಗ್ತೀರಿ ರೋಡಿನ ಕೋಟ್ಯಾಧಿಪತಿ? ಯಾರಾಗ್ತೀರಿ ರೋಡಿನ ಕೋಟ್ಯಾಧಿಪತಿ? ಇದೇನಿದು ಹೊಸ ಆಟ ಇದ್ದಂಗ ಅದಲ್ಲಪ್ಪ ಇದು. ಕನ್ನಡದ ಕೋಟ್ಯಾಧಿಪತಿ ಗೊತ್ತು, ರೋಡಿನ ಕೋಟ್ಯಾಧಿಪತಿ ಇದು ಹೊಸದಾಗಿ ಕೇಳಕತ್ತೀನಲ್ಲ. ನೋಡಮ್ ಹೋಗಿ ವಿಚಾರ ಮಾಡಮ್ ಇದೆಂತ ಆಟ ಅದಂತೇಳಿ. ಇದೇನಪ್ಪ ರೋಡಿನ ಕೋಟ್ಯಾಧಿಪತಿ? ನಾವು ನಮಗ್ ಸ್ವಲ್ಪ ಹೇಳ್ರಿ, ನಾವು ಅದ್ರ ಭಾಗವಹಿಸ್ತೀವಿ, ನಾವು ಕೋಟ್ಯಾಧಿಪತಿ ಆಗ್ತೀವಿ. ನೀನು ಕೋಟ್ಯಾಧಿಪತಿ ಆಗ್ಬೇಕಾ? ಹೌದಾ? ನಮ್ಮದ್ರಾಗ ಭಾಗವಹಿಸ್ಬೇಕಾ? ಗಿರಿ ಅಣ್ಣ, ನಮ್ಗ ರೂಲ್ಸ್ ಏನಾದ್ರು ಹೇಳಿಬಿಡಪ್ಪ ಸ್ವಲ್ಪ. ಈ ಆಟದಾಗ ನೀನು ಭಾಗವಹಿಸ್ಬೇಕಂತಂದ್ರೆ ಹಾ. 1000 ರೂಪಾಯಿ ಎಂಟ್ರೆನ್ಸ್ ಫೀಸ್ ಕಟ್ಬೇಕು. 1000 ರೂಪಾಯಿ ಕಟ್ಬೇಕಾ? 1000 ರೂಪಾಯಿ ಕಟ್ಬೇಕು. ತೆಗಿ ತೆಗಿ ಜಲ್ದಿ ತೆಗಿ, ತಡಪ್ಪ, ಮತ್ತೆ ಬ್ಯಾರ್ಯಾರು ಬರ್ತಾರ ನಮಗ. ತಗಪ್ಪ. ಅಣ್ಣ ಗಿರಿ 1000 ರೂಪಾಯಿ ಕೊಟ್ನ. ಕೊಟ್ನಣ್ಣ. ನಮ್ ಕಂಪನಿ ರೂಲ್ಸ್ ಪ್ರಕಾರ ಹಾ, ಕೆಲವೊಂದು ರೂಲ್ಸ್ ಗಳವ. ನಾವು ನಿನಗ 5 ಕ್ವಶನ್ ಕೇಳ್ತೀವಿ. ಹೇಳಪ್ಪ. 5 ಕ್ವಶನ್ ಕರೆಕ್ಟ್ ಹೇಳಿದೆ ಅಂದ್ರೆ ನೀನು ಸೋತಂಗ. ಸೀದಾ ರೈಟ್ ಗಾಡಿ ಚೆಕ್ ಚಾಲು ಆ ಕಡೆ. ಅಂದ್ರೆ ತಪ್ಪ ಹೇಳ್ಬೇಕಂದಂಗ. ತಪ್ಪು ಹೇಳ್ತು ಒಪ್ಪ ಹೇಳ್ತು ಗೊತ್ತಿಲ್ಲ, ನಾವು ಕೇಳೋ ಕ್ವಶನ್ ಗೆ ಕರೆಕ್ಟ್ ಆನ್ಸರ್ ಮಾಡ್ಬಾರ್ದು. ಆಯ್ತು ಬಿಡು, ಮೊದಲ ಅಂತದ್ ಸೂರಾಜ್ ನಾನು. ಗಿರಿ ಅಣ್ಣ ಮೊದ್ಲೇ ಕ್ವಶನ್ ಕೇಳಪ್ಪ. ಕೇಳ್ತೀನಿ ಅಣ್ಣ. ಹ್ಮ್ ಮೊದಲನೇ ಪ್ರಶ್ನೆ, ನಮ್ಮ ದೇಶದ ಪ್ರಧಾನ ಮಂತ್ರಿ ಯಾರು? ಇಷ್ಟು ಗೊತ್ತಿಲ್ಲ ಏನು? ನಮ್ ದೇಶದ ಪ್ರಧಾನ ಮಂತ್ರಿ ನಮ್ ದೋಸ್ತ ಹರೀಶ್ ಅದಾನ. ಮೊದ್ಲನೇದು ಕರೆಕ್ಟ್ ಹೇಳಿಬಿಟ್ಟನಪ್ಪ. ಎರಡನೇ ಪ್ರಶ್ನೆ ನೀನ್ ಕೇಳೋಣ ಇವಾಗ. 2 ಪ್ರಶ್ನೆ ಕೇಳಮ್ಮ. ಕೇಳೋಣ. ತೋರ್ಸ್ಲ. ತೋರ್ಸೋಣ, ತೋರ್ಸು. 2ನೇದು ಕೇಳ್ತೀನಿ. ಈ ಸಲ IPL ಗೆದ್ದವ್ರು ಯಾರು? ಈ ಸಲ ಚೆನ್ನೈ ಗೆದ್ದದ, ಚೆನ್ನೈ. ಇದನ್ನು ಕರೆಕ್ಟ್ ಹೇಳಕತ್ತೀನಿ. ಎಲ್ಲಿನ ಜೋಬಿ ಖಾಲಿ ಮಾಡ್ತಾನೇನ? ಇಲ್ಲ ಇಲ್ಲ ಅಣ್ಣ, ನಾವು ಬಕ್ರ ಮಾಡ್ಬೇಕಂದ್ರೆ ನಮ್ಮನ್ನೇ ಬಕ್ರ ಮಾಡಕತ್ತಣ್ಣ. ಇಂಪಾರ್ಟೆಂಟ್ ಕ್ವಶನ್ ಕೇಳ್ತೀನಿ. ಕೇಳೋಣ ಕೇಳೋಣ. ಕೇಳಮ್ಮ? ಪ್ಲಾನ್ ನೋಡಪ್ಪ, ಇವಾಗ 4ನೇ ಕ್ವಶನ್. ಕೇಳಿದ್ದೆ 2 ಕ್ವಶನ್, ಅದ್ರಾಗ ಮತ್ತೆ ನೀನು 4ನೇ ಕ್ವಶನ್ ಅಂತಿದ್ ನನ್ನ ಮುಂದೆ ಆಟ ಆಡಕತ್ತೀರಿ ನನಗೆ. ಇದೇ ಮತ್ತೆ ನಿನಗೇನ್ ಹೇಳಿದ್ವಿ, ನಾವು ಕೇಳೋದಕ್ಕ ಕರೆಕ್ಟ್ ಆನ್ಸರ್ ಮಾಡ್ಬೇಡ ಅಂತ ಹೇಳಿದ್ವಿಲ್ಲ. ಗಿರಿ ಅಣ್ಣ ಏನ್ ಮಾಡಿದೈತ? ರಾಂಗ್ ಆನ್ಸರ್. ಜಾಗ ಖಾಲಿ ಮಾಡು. ಅಂದ್ರೆ ನಾನು ಇಲ್ಲಪ್ಪ, ಏನ್ ಮಾಡ್ತಿ? ಆಯ್ತ ಪಟ್ ಅಂದ್ಬಿಟ್ಟೆ. ಮುಂದೆ 1000 ರೂಪಾಯಿ ಗೋತ ಬಿಡಪ್ಪ. ಗಿರಿ ಅಂತೂ ಬಕರ 1000 ರೂಪಾಯಿ ಇಟ್ಟೋದ. ಎಲ್ಲ ನಾವು ಊಟ ಮಾಡ್ಕೊಂಬಂದು ಮತ್ತೆ ಆ ಬಕರ ಬರ್ತಾನ. ನಡಿ ನಡೋಣ, ಹೋಗಮ್ ನಡಿ. ಮತ್ತೊಂದ್ ಬಕರ ಬಂದ ಮತ್ತೆ ಒಂದು ಇಟ್ಟು ಬಿಡಮ್ಮ. ಹಾಕಮ್ ನಡೋಣ.